ಹೊಡಿತೀವಿ ನರೇಶನ ಇಲ್ಲೂ ಒಬ್ಬಳು ಕಂಪ್ಲೇಂಟ್ ಕೊಟ್ಟರೆ ಲೇಟ್ ಆಗುತ್ತೆ ಅಂತ. ಇನ್ನು ನೀವೆಲ್ಲ ಬೆಳಗ್ಗೆನೆ ಬಂದಿರಲ್ವಾ? ಏನೇನು ನೋಡಿರಿ ಇಲ್ಲಿ ಬಂದು ನಿಮ್ಮ ಮೊಬೈಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಏನಾಗುತ್ತೆ, ಇನ್ನು ಬಿಗ್ ಬಾಸ್ ಏನಾಗುತ್ತೆ, ಗಣಪತಿ ಫಂಕ್ಷನ್ ಯಾರ ಮನೆ ಹಾಳು ಮಾಡಬೇಕು, ಯಾರ ಮನೆ ಬಗ್ಗೆ ನೋಡ್ಬೇಕು, ಎಲ್ಲಿ ಪಟಾಕಿ ಹೊಡಿಬೇಕು ಎಲ್ಲ ಯೋಜನೆ ಮಾಡ್ಕೊಂಡಿರಲ್ವಾ? ನಿಮ್ಗೆ ಯಾರ ಎದುರುಗಡೆ ಮನೆಗೆ ಪಟಾಕಿ ಎಸಿಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು. ಅದ ಇದೆಲ್ಲ ಬಿಟ್ಟು ದೂರಿಂದ ಬಂದಿರ್ತೀರಿ ಅನ್ನೋದತ್ರ ಇಲ್ಲಿ ನಂಬಲಿಕ್ಕಿಂತ ಅಸಾಧ್ಯವಾದ ಸ್ಥಳ ಇದೆ. ನಾನೇ ನಂಬಲ್ಲ. ಯಾಕಂದ್ರೆ ನೀವು ನೋಡಿರ್ತೀವಿ ಸಾಮಾನ್ಯವಾಗಿ ಎಲ್ಲ ಕಡೆ ಕೆಲವೊಬ್ಬರು ಜನ ನಿಮ್ಮನ್ನು ಮುಟ್ಸ್ಕೊಳೋದೇ ಇಲ್ಲ, ಕೆಲವೊಬ್ರು ಮಾತಾಡ್ಸೋದೇ ಇಲ್ಲ. ದುಡ್ಡು ಕೊಟ್ಟರೆ ಮಾತ್ರ, ದುಡ್ಡು ಕೊಟ್ಟರೆ ಮಳೆ. ಇಲ್ಲಿ ದುಡ್ಡಿನ ಮಳೆ ಇಲ್ಲ, ಪ್ರೀತಿ ಮಳೆ ಇದೆ, ಪ್ರೀತಿ ಮಳೆ. ಹಂಗಾಗಿ ಏನು ಮಾಡ್ತೀರಾ ಅಂದರೆ, ನಾವು ದೂರಿಂದ ಬಂದೀವಿ, ನಾವೇ ನಿಮ್ಮನ್ನೇ ಬರ್ರಿ ಕರೆದಿದ್ದೀವ? ಎಲ್ಲ ಕಡೆ ಹೋಗಿ ಬಂದೀವಿ, ನಿಮ್ಮ ಮನೆ ಬರೋದು. ಎಲ್ಲ ಕಡೆ ಹೋಗಿ ಬಂದ್ರಿ, ಎಲ್ಲ ದೇವರು ಒಂದೇ, ಎಲ್ಲ ಧರ್ಮವೂ ಒಂದೇ, ಎಲ್ಲ ಜಾತಿ ಒಂದೇ. ನಾವು ಹೇಳೋದೊಂದು ಏನು ಗೊತ್ತಾ, ದೂರಿಂದ ಬಂದಿರ್ತೀರಿ, ಕೂತ್ಕೊಳ್ಳಿ, ತಾಯಿನ ಕರ್ಕೊಂಡೋಗಿ ಮನಸ್ಸಲ್ಲಿ ಅಲ್ವಾ, ಕೂತ್ಕೊಳ್ಳಿ, ತಾಯಿಗೆ ಅಡ್ಬಿಡಿ, ನಮಸ್ಕಾರ ಮಾಡ್ಕೊಳ್ಳಿ. ತಾಯಿ ಪ್ರೀತಿನ ಕರ್ರೆ ಮಾತ್ರ ಬರೋ, ಮರಿ ಕರ್ರೆ ಬರುತ್ತೆ, ಕಾಯಿ ಕಟ್ಟಿ ನಿಮ್ಮ ತಮ್ಮನ ಹೇಳ್ತೀನಿ ನಾನು ಹೊಸೆ ಮಾಡ್ಕೊಳ್ಳ. 2 ಗಂಡವಲ್ಲ ನಂಗೆ. 7 ವರ್ಷ ಹಬ್ಬಿದ್ದಾನೆ, 13 ವರ್ಷ ಹಬ್ಬಿದ್ದಾನೆ. ಯಾವ್ದು 2 ಕೊಡ್ತೀಯಾ? ಬಿಡು, ಬಾ ಬಟ್ಟ ಬಾಯ್ ಮಾಡೋರ್ಗೆ. ಇವ್ ಮಕ್ಕಳು ನನಗೇನು ಜೋರಿದ್ದಾವೆ ಬಿದ್ದಮ್ಮ ಅಲ್ಲಿರು. ಮತಸ್ತೀವಿ ಅಂತ ಮೇಲೆ ಅದೇ ಪಾಪ ಹೊಳ್ತಾ ಇದೆ. ಆಡ್ಕೊಂತೀರ, ಪತ್ರೆ ಹಾಕ್ತೀರ, ಬಚ್ಚಿದ್ದೀರ, ಅವ್ರಿಗೆ ಹೊಡಿಬೇಕು ಅಂತ ಎಲ್ಲ ಪ್ರಯತ್ನ ಪಡ್ತೀರ. ನಂಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದಿದ್ದಂತೆ ನಿಮ್ಗೆ ಗೊತ್ತಿರುತ್ತೆ. ಇದೆ ಮನೆಯೊಂದು ಅಲ್ಲಿ ಅಕಡೆ ಕಾಣುತ್ತೆ ಮನೆಯೊಂದು. ನಾನು 13 ರೂಪಾಯಿಂದ ಬ್ಯಾಂಡಿ ಶರ್ಟ್ ಕೆಲಸ. ನಾನು ಲಾರಿ ಓಡಿಸ್ತೀನಿ, ಬಸ್ ಓಡಿಸ್ತೀನಿ. ನನಗೆ 3 ಅಭ್ಯಾಸ ಇಲ್ಲ. ಒಂದು ಕಂಡ ಮನೆ ಬಗ್ಗೆ ನೋಡಲ್ಲ, ಕಂಡ ಬಗ್ಗೆ ಮಾತಾಡಲ್ಲ, ಇನ್ನು ಎಣ್ಣೆ ಕುಡಿದು ಕುಗಾಡಲ್ಲ. ಇವು ಅಭ್ಯಾಸ ನನಗಿಲ್ಲ. ನಂದು 3 ಡಿಗ್ರಿ, ಅದು ಪರ್ಮನೆಂಟ್ ಡಿಗ್ರಿ. ನೀವು ಮತ್ತೆ ಕಲಿಯೋಕ್ಕಾಗಲ್ಲ ನಿಮ್ಗೆ ಅಂಥ ಡಿಗ್ರಿ ನಂದು. ಒಂದು ತಾಯಿ ತಂದೆ ಅಂದರೆ ಏನು ಅಂತ 1ನೇ ಡಿಗ್ರಿ. ಜೊತೆಗೆ ಅಣ್ಣ ತಮ್ಮಗಳು ಒಗ್ಗಟ್ಟಾಗಿದ್ರೆ ಏನು ಕೋಪ ಯಾಕೆ ಬರ್ತೋ ನಂಗೆ ಗೊತ್ತಿಲ್ಲ. ಏಕೆಂದರೆ ಜನ ಬರ್ತಾರಣ್ಣ, ಹಳ್ಳರಿತಾ ಇದೆ ಸಾಮಾನ್ಯವಾಗಿ ಸೃಷ್ಟಿ ನಿಯಮ. ಎಲ್ಲಿ ಬಾಬಡಂಗಿರಿ, ಮುಳ್ಳಯ್ಯಂಗಿರಿ, ದೇವಿರಾಂಪೇಟೆ ಎಲ್ಲಿಂದಲೂ ಕಲೆಕ್ಷನ್ ಆಗಿ ಬರ್ತಾ ಇರ್ತದೆ. ಎಂಥ ಪುಣ್ಯದಳ್ಳಲ್ವಾ, ಮಾಯದಂತ ಮಳೆ ಬಂತಮ್ಮ ಅಂತ ಹೇಳಿ ಸಿನಿಮಾಗಳಲ್ಲಿ, ಬುಕ್ಗಳಲ್ಲಿ ಕತೆ ಓದಿರ್ತೀರ. ಅಂತ ಮಾಯಿದ ಮಳೆ ಬರ್ತಾ ಇದೆ ಮಳೆಗಾಲ ಗಾಳಿಗೆ. ಅವಳ ನೀವೇ ಮಾಡ್ತಿದ್ದ ತಲೆಕೆಟ್ಟಂಗೆ ಅಪ್ ಅಂಡ್ ಡೌನ್ ಮಾಡ್ಕೊಂಬತ್ತೀರ. ಅವ್ರಿಗೆ ಕುಡಿಯೋಕೆ ತಿನ್ನಕ್ಕೆ ಅಲ್ಲಿ ಆರಾಮಾಗಿ ಜಾಗ ಮಾಡ್ಕೊಂಡಿರೋರು. ಅಲ್ಲಿ ಅಲ್ಲಿ ಉಣ್ ಜಾಗ ಉಚ್ಚೈತಾರೆ ಅವರು. ನೋಡಿರ್ತೀರಿ ನೀವೆಲ್ಲ, ಅಲ್ಲೇ ಉಗಿತಾ ಇದಾರೆ ಅವರು. ಕಟ್ಟರೋ ಬಾಡಿಗಿಲ್ಲ ಅವ್ರಿಗೆ. ನಾವು ದಿನ ಅವ್ರನ್ನ ಬೈಬೇಕು. ನೀವು ತಲೆಕೆಟ್ಟರೆ ಮಾಡ್ತೀರಾ, 500 ಕೊಡ್ಕೊಂಡು ಅವ್ರು ನಿಮ್ಗೆ ಕೀಳಿಗೆ ಹೋಗ್ತಾನೆ ಅಲ್ಲಿ ಆಟೋದನೊಬ್ಬ. ನಿಮ್ಗೆ ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ಕೊಂಬನ್ನಿ ಅಂತ ನೀವು ಅಪ್ ಅಂಡ್ ಡೌನ್ ಮಾಡ್ಕೊಂಬತ್ತೀರಿ. ನಿಮಗೆ ಬುದ್ಧಿ ಇಲ್ಲ. ಅವನೇನು ಮಾಡ್ತಾನೆ, ಫೋನ್ ಹೊಡಿತಾನೆ ನಮ್ಗೆ ತಾವಕ್ಕಲ್ಲ. ನೀವು ಲೇಟ್ ಆಗುತ್ತೆ ಅಂತ ಬಂದು ಆಟೋದ ಮೇಲೆ ನಾವು ಏನು ಮಾಡೋದು? ನಿಮ್ಗೆ ಹಂಗೆ ಅರ್ಜೆಂಟ್ ಇದ್ರೆ ಆಟೋದ ಮನೆಗೆ ಉಂಟ್ಕೊಂಡು ಹೋರಿ. ಟ್ರೈನ್ ಹೋಗುತ್ತೆ ಅಂದರೆ ನಾವು ಟ್ರೈನ್ ಇಸಕ್ಕಾಗತ್ತಾ? ಟ್ರೈನಿಗೆ ಹೋಗ್ಬಿಡಿ, ಸುಮ್ಮನೆ ಯಾಕೆ ಇಲ್ಲಿ ಬರೋ ಹೋಗ್ತೀರಿ? ಇವೇ ನಿಮ್ಮ ಹುಚ್ಚು ಭ್ರಮೆಗಳು. ಆಟೋದವ್ರಿಗೆ ಹೇಳ್ತಾ ಇರ್ತೀವಿ, ಆಟೋದವ್ರು 800,000 ನಿಮಗೆಲ್ಲ ಮೋಸ ಮಾಡೋರು. ನಾನು ಅವ್ರಿಗೆ ಒದೇ ಕೊಟ್ಟು ಸ್ಟೇಷನ್ಗೆಲ್ಲ ಹೋಗ್ಬಂದಿನಿ ನಿಮಗೋಸ್ಕರ. 200 ರೂಪಾಯಿ ಮಾಡಿದ್ದೀನಿ ಬಾಡಿಗೆ, ಅರ್ಜೆಂಟ್ ಇದ್ದವ್ರಿಗೆ 50 ರೂಪಾಯಿ ಸೀಟ್ ಲೆಕ್ಕ ಮಾಡಿದ್ದೀನಿ. ಅಪ್ ಅಂಡ್ ಡೌನ್ ಮಾಡ್ಕೊಂಬಂದಿವಿ ಅಂದ್ರೆ ನಾವೇನು ಮಾಡೋದು? ನಿಮ್ಗೆ ತೊಗೊಂಡು ಸಮಾನ ಮಾಡೋಕ್ಕಾಗ್ತ ನಾವು ನಿಮ್ಮನ್ನು ತಲೆಕೆಟ್ಟರಂಗೆ ಆಡ್ತೀರಿ ಬಂದಾರಲ್ಲ ನೋಡಿ. ಒಂದ್ಸರಿ ಯಾರೋ ಪಂಚ್ಬಿಟ್ರೆ 500 ಬರ್ತಾನೊಬ್ಬ ಪುಣ್ಯಾತ್ಮ ಶಿವಣ್ಣ ಅಂತ, ಚಿಕ್ಕನಾದವರು, ಸಾರಿ ಸಂತೆಬೆಂದೂರು ಪಂಚಾಕ್ಷರಿ ಮಗ. ಕಾಲು ಬಂದ್ಬಿಡುತ್ತೆ ಪುಣ್ಯಾತ್ಮಗೆ, ಫೇಸ್ಬುಕ್ ಮಾಡ್ತಾನೆ. ಕರ್ನೂಲಿಂದ ಬರ್ತಾನೆ, ಆಂಧ್ರದ ಕಣ್ಣು ಬಂದ್ಬಿಡುತ್ತೆ ಪುಣ್ಯಾತ್ಮ, ಫೋಟೋ ಹಾಕ್ತಾನೆ. ಮೇಬೂಬ್ ಅಂತ ಜಮ್ಕಂಡಿಂದ ಬರ್ತಾನೆ, ಮುಸ್ಲಿಮನ್ ಜನಾಂಗ ಮಗ ಮಾತಾಡ್ತಾನೆ ಅಂತ ಫೋಟೋ ಹಾಕ್ತಾನೆ. ನಂದ ಚಿಕ್ಕನಾಂಗಳಿಂದ ಬರ್ತಾನೆ, ಮಾತು ಬಂದ್ಬಿಡುತ್ತೆ ಅಂತ ಅರೆ ಬಿಡಿತಾನೆ. ಬಿದ್ದೋಗ್ಬಿಡ್ತಿದ್ದೆ ತಮ್ಮ ಇಲ್ಲೇ ಅಪ್ಪ ಉಣಿಸಿ ಇವನು ಜನಾಂಗ ಲಂಬಾಣಿ ಜನಾಂಗ ಇವನು ಬಂದು ಫೋಟೋ ಹೊಡಿತಾನೆ, ನನ್ನ ವಿಡಿಯೋ ಮಾಡ್ತಾನೆ. ಕಣ್ಣೇ ಕಾಣಲ್ಲ ಅಂತ ಪುಣ್ಯಾತ್ಮಲ್ಲಿ ಇತ್ತಾನೆ ರಾಮು ಅಂತೇಳಿ. ಅವನು ವೆಲ್ಡರು, ಕಾಲೇ ಬರಲ್ಲ, ತಿರುವಣ್ಣಾಮಲೆ ಗಾರೆ ಕೆಲಸ ಮಾಡ್ತಾನೆ. ಸತ್ತೋಗ್ಬಿಡನೆ ಅಂತ ಬರ್ತಾನೆ, ಬಾಯ್ಕೊಂಡ ನಾನು ಒಂದ್ಸರಿ ಹೋಗಿಲ್ಲ, ಬಾಯ್ಕೊಂಡು ನಾವು ಬಂದು ನಮ್ಮ ಮನೆಗೆ ಅಲ್ಲಿ ಬದಿಸಿ ನಾವನ್ನ ಕಾರ್ಪೆಂಟರ್ ಕೆಲಸ ಮಾಡ್ತಾನೆ. ನೀವೆಲ್ಲ ಏನು ಮಾಡ್ತೀವಿ ಬಂದು? ಸುಮ್ಮನೆ ಹೇಳ್ಕೊಂತೀರ, ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ಆಟೋ ಕಾಯುತ್ತೆ, ಬಸ್ ಕಾಯುತ್ತೆ ಅಂತ. ನಿಮ್ಗೆ ಹುಚ್ಚಿಡಿರುತ್ತಾ ಅಂತ ನಂಗೆ ಭವನ. ನಿಮ್ಮ ಹುಚ್ಚು ಭ್ರಮೆ ತಲೆಯಲ್ಲಿ ಇಟ್ಕೋಬಾರ್ದು. ನೀವು ಬಂದಿರೋದು ನಿಮ್ಮ ಕಷ್ಟಗಳಿಗೆ. ದೇವಸ್ಥಾನಕ್ಕೆ ಬಂದು ಬಿಲ್ಡಪ್ ಕೊಡೋಕ್ಕಲ್ಲ. ಕೆಲವೊಬ್ರು ಬರ್ತಾರೆ, ಲೇಟ್ ಆಗುತ್ತಾ ಅಂತ ಅವನ ಬೆಳಿಗ್ಗೆ ಬಂದು. ನಾವಿಲ್ಲಿ ಬೆಳಗಿನ ಸಾಯ್ತಾ ಇರ್ತೀವಿ, ಮಳೆ ಬರ್ತಾ ಇದೆಯಲ್ಲಪ್ಪ, ಭಕ್ತರು ಹೆಂಗೆ ಬರ್ತೀರಪ್ಪ, ಮಳೆ ಹೆಂಗೆ ಬರ್ತೀರಪ್ಪ, ನಮ್ಗೆ ಯೋಚನೆ ಏನೋ ಮಾಡೋಣ ಅಂತ. ರೋಡ್ ಇಲ್ವಲ್ಲಪ್ಪ, ದೇವ್ರು ಇಲ್ಲೇ ಉದ್ಭವ ಆಗಿದಲ್ಲ, ಬೇರೆ ಮೇಲ್ಗಡೆ ಮಾಡೋಣ ಅಂತೇಳಿ ಅಪ್ಪನೇ ಕೇಳ್ತೀವಿ. ಈಗ ಕಂಡಿದ್ದು ಅಪ್ಪನೇ ಕೊಡ್ತಾ ಇಲ್ಲ, ಅದು ಕೀಳಕ್ಕೆ ಆಗಲ್ಲ, ಗಾರೆ ಕಸ ಮಾಡೋಕ್ಕೆ ಅವನು ಬರಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಈ ದೇಶಕ್ಕೆ ಯಾಕೆ ಜನಗಳು ಬರಲ್ಲ ಅಂದರೆ, ನಮ್ಮಲ್ಲಿ ಎಣ್ಣೆ ಹೊಡೆಯಂಗಿಲ್ಲ, ಬಿಡಿಸೋದಂಗಿಲ್ಲ, ಆಟ ಆಡೋಂಗಿಲ್ಲ ಅಂತ ಅವ್ನು ಕೆಲಸಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲಾಗೂ ಕೆಲಸ ಮಾಡೋಕೆ ಎಲ್ಲ ಕೊಟ್ಟಿದ್ದೀವಿ. ಯಾರನ್ನ ಕೇಳೋ ಎಲ್ಲ ಕೊಟ್ಟಿವೇನಾ? ಎಲ್ಲ ಕೊಟ್ಟಿವಿ, ಯಾವನು ಬರಲ್ಲ. ಬೈಕು ಕೊಟ್ಟಿದ್ದೀನಿ, ಕಾರು ಕೊಟ್ಟಿದ್ದೀನಿ, ಸಾರಿ ಬೈಕ್ ಕೊಟ್ಟಿದ್ದೀನಿ, ವಾಷಿಂಗ್ ಮಿಷಿನ್ ಕೊಡ್ತೀನಿ, ಫ್ರಿಡ್ಜ್ ಕೊಡ್ಸಿದ್ದೀವಿ, ಚೀಟಿ ದುಡ್ಡು ಕಟ್ಟಿದ್ದು ಇನ್ನೇ ಕಟ್ಬಿಡ. ಇಲ್ಲಿ ಬರೋದೇ ಅಲ್ಲ ಮುಗುರಿಸ್ಗೆ. ಆಮೇಲೆ ಸಂಬಂಧಿಕರು ಹೋಗ್ತೀವಿ ಅಂತಾರೆ. ನಾವು ಹೇಳ್ತಾ ಇರ್ತೀವಿ, ಬಂದಾರ ನೀವೇನು ಹೇಳ್ಕೆಬಾರ್ದು. ನನಗೆ ಯಾವ ದೇವರು ಕಾಯಿ ಹೊಡಿ, ಕರ್ಪೂರ ಹಾಕೊಂದಿಲ್ಲ, ನಿಮ್ಗೆ ಏನು ಬೇಕು ತಾಳ್ರಿ, ಏನು ಬೇಡ ಅಡ್ಬಿದ್ದು ಹೋಗ್ರಿ ಅಂತ ಹೇಳ್ತಾ ಇರ್ತೀವಿ ನಾವು. ಯಾವನು ಹೇಳಲ್ಲ ಹಿಂಗೆ ಅಲ್ವಾ? ಹ್ಯಾಂಡಿಕ್ಯಾಪ್ ಪೇಷೆಂಟ್ಗೆ ನಾವೇ ಅಂತರ ಕಟ್ತೀವಿ. ಕೈಕಾಲ ಪುಣ್ಯಾತ್ಮರಿಗೆ ಅಂತರಣ ಶಕ್ತಿ ಇಲ್ಲಂತರು ಸಾಕಷ್ಟು ಜನ ಭೂಮಿ ಮೇಲೆ ಇದ್ದಾರೆ. ಒಂದೊತ್ತಿನ ಊಟ ಇಲ್ಲದೆ ಇದ್ದಾರೆ, ಒಂದೊತ್ತಿನ ಊಟ ಇಲ್ಲ ಅಂತಕ್ಕಂಥ ಸಾಕಷ್ಟು ಜನ ಭೂಮಿ ಮೇಲೆ ಇದ್ದಾರೆ. ಅದಕ್ಕೆ ಒಂದು ಪ್ರಸಾದ ಕೊಡೋಣ ಅಂತ. ಇನ್ನು ಯಾರಿಗೆ ಬಾಗಣ ಕೊಡಲ್ಲ ಅಂತ ತಂಗಿ ಇರ್ತಾರೆ, ಇನ್ನು ಬಾಗಣ ಕೊಡಲ್ಲ, ಅಣ್ಣ ತಮ್ಮಗಳಿಲ್ಲ, ಅಪ್ಪ ಅಮ್ಮಗಳಿಲ್ಲ, ಅಂತರಿಗೆ ಸೀರೆ ಕೊಡೋಣ ಅಂತ ಹೇಳಿ. ಬಸ್ ಚಾರ್ಜ್ ಇಲ್ಲಂದ್ರೆ ದುಡ್ಡು ಕೊಡೋಣ ಅಂತಾರೆ. ಶುರು ಮಾಡ್ಕೊಂತೀರಿ.
2,000 ಕೊಟ್ರೆ 4,000 ಕೊಡಿ ಅನ್ನೋದು, ಪುಸ್ತಕ ಸಿಗುತ್ತಲ್ಲ ಹಂಗೆ. ಇದು ಸೀರೆ ಕೊಟ್ರೆ ನಮ್ಗೊಂದು ಸೀರೆ ಕೊಡಿ ಅನ್ನೋದು. ಆಮೇಲೆ ಏನಾರ ಅಪ್ಪಿ ತಪ್ಪಿ ಅಂತರ ಕೊಟ್ಟರೆ ಮನೆ ಮಗ ಮಲ್ಗೇನೆ ನೆನ್ನೊಬ್ಬಳಮ್ಮ ಜಗಳ ಆಡ್ತಾರೆ, ಮನೆಗಿರೋ ಮಗು ಅಂತರ ಕೊಡ್ಬೇಕಂತ ಮದುವೆ ಮಾಡಿಸ್ಬೇಕಂತ ನೀವು. ಅವನಿಗೆ ಮದುವೆ ಮಾಡಿ 3 ತಿಂಗಳು ಬಿಡ್ತಾರೆ, ನಾವು ಸಾಕಾಗತ್ತಾ? ಈಗ ಮಗಳು ಒಬ್ಬಳೇ ಮಗಳು ಅಂತ ಬರ್ತೀರಿ, ಮಗಳು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಅಮ್ಮ ಕೇಳ್ತಾಳೆ. ಯಾರು ಕೇಳಬೇಕು? ಯಾರಿಗೆ ಬೇಕು ಅವ್ರು ಬರಬೇಕು. ಉದಾಹರಣೆ ಬರೋಕ್ಕಾಗಲ್ವಾ? ಕೆಲ್ಸಕ್ಕೆ ಹೋಯ್ತೀರಾ, ನಿಮಗೆ ಮನೆ ಕಷ್ಟ ಇದೆಯಾ, ಅಲ್ಲಿಂದಲೇ ಬೇಡ್ಕೊಳ್ಳಿ. ಕಾಂಪೌಂಡಿಂದ ಮನೆ ವಾಚ್ ಕೊಟ್ಟಿದ್ರು ನನಗೆ 8 ವರ್ಷ ಮಗು ಆಯ್ತು ಅಂತ ಅಲ್ವಾ, ಶರ್ಟ್ ತಂದು ಕೊಡ್ತಾರೆ, ಚೆನ್ನಾಗಿದೆಯಾ ಎಲ್ಲ ತಂದು ಕೊಡ್ತಾರೆ. ದೂರಿಗೆ ಅಲ್ಲಿಗೆ ದೇವ್ರು ಬರ್ತಾರಪ್ಪ ಕರೆದ್ರೆ ಅಲ್ಲಿಂದ ಬೇಡ್ಕೊಳ್ಳಿ. ಅವ್ರು ನಂಬೋದೇ ಇಲ್ಲ ಅಂದ್ರೆ ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾರೆ. 14-15 ವರ್ಷ ಬೈಕ್ ಕೊಡಿಸ್ತೀವಿ, ವೀಲಿಂಗ್ ಸ್ಟೇನಿಂಗ್ ಏನಿ ಮಾಡಿ ಯಾವಳೊಬ್ಬಳು ಲವ್ ಮಾಡಿ ಕೈಗೆಲ್ಲ ಹೊಡ್ಕೊಂಡು ಬಂದು ಅಪ್ಪ ಅವ್ನು ಹೊಡೆದು ಸಾಹಸ ಮಾಡಿ ಮನೆ ಮಲಗಿರ್ತಾನೆ. ಅವ್ನು ಎಬ್ಬಿ ಹೋಗಿ ನಮ್ಮ ಕಲ ಆಗುತ್ತಾ? ನಮಗೆ ಇರೋರ್ನೇ ಕಾಪಾಡೋಕ್ಕಾಗ್ತಾ ಇಲ್ಲ. ಇಲ್ಲ ಒಬ್ಬಳೇ ಮಗಳು ಸಕದಾಗ ಓದಿರ್ತಾಳೆ, ಅವ್ನು ಗಂಡು ಹುಡುಕ್ಬೇಕು, ಸರಿಯಾದ ಗಂಡು ಅಂತಿದ್ದ ಗಂಡಲ್ಲ. ಅಂತ ಗಂಡು ಎಲ್ಲಿ ಹುಡ್ಕೋಣಪ್ಪ ನಾವು? ನಮ್ಮ ತೆಗಿದ್ದಾರೆ ಕೂಲಿ ಮಾಡೋದು ಅನ್ನ ತಿನ್ನೋರಿದ್ದಾರಪ್ಪ. ನಾನು ಗೌಡ, ನನಗೆ ಎಣ್ಣೆ ಕೊಡ್ತಾ ಇಲ್ಲ. ನನ್ನ ತಮ್ಮಗೆ ಯಾರು 32 ವರ್ಷ ಎಲ್ಲ ಬಂದು ಬೆಂಗಳೂರಾಗಿಲ್ವಾ ಮೈಸೂರಾಗಿಲ್ವಾ ಅಂದರು. ಹೆಣ್ಣೊಪ್ಪಳೋದು ಎಣ್ಣೆ ನಮ್ಮ ಒಪ್ತಾ ಇರಲಿಲ್ಲ. ಸಾಕಾಗಿ ಲಾಸ್ಟ್ ಪುಣ್ಯಾತ್ಮ ಒಳಗರಿಂದ ಬಂದ ಕಿಡ್ನಿ ಫೇಲ್ ಆಯ್ತು ಅಂತ ಗಂಡ ಹೆಂಡತಿ ಇಬ್ಬರು ಅವನ ಕೆಲಸಕ್ಕೆ ಬಂದರು. ತದನಂತರ ಗೊತ್ತಾಯ್ತು ಅವರು ನಮ್ಮ ಗೌಡ್ರೆ ಅಂತ ಜಾತಿ ಹೇಳ್ತಿಲ್ಲ ನಾನು. ಅವ್ರ ಮಗಳೇ ಮದುವೆ ಮಾಡ್ಕೊಂಡ್ವಿ, ಅವರೇ ನಮ್ಮನೆ ಕೆಲಸ ಮಾಡ್ತಾರೆ, ಅವರೇ ಭಟ್ರು. ನೀವೆಲ್ಲ ಬರ್ತೀರಿ, ಗಂಡ ಸರಿಯಾಗಿ ಸಿಗ್ಬೇಕು ನಿಮಗೆ. ಯಾವತ್ತೂ ಅವ್ರ ಜೀವನ ಕೊಡೋದು ನೋಡಿ ಬರ್ತಾರೆ ಸುಮಾರು ಜನ. ಈಗ ಯಾರೋ ನನ್ನ ಹುಡುಗಿ ಯಾರೋ ಮಾವ ಅಂತ ನಾನು ಯಾರು ಪಣಗಿದೆಯಲ್ಲಿ ಬಾದಂಗಿ ಮಗಳಲ್ಲಿ ಯಾರೋ ಮಾವ ಅಂದರೆ ಅಕ್ಕ ಅಂದರೆ ಚಿಕ್ಕಪ್ಪ ಹೊಡಪ್ಪ ಅಂದ್ರೆ ಏನು ಪ್ರೀತಿ ಹೊರಟೋಗಲ್ಲ. ಮಾವ ಅನ್ಸೋಣ ದೊಡ್ಡ ಅಲ್ಲ, ಅಪ್ಪ ಅಲ್ಲ. ನಾವು ಅವರು ಯೋಗ್ಯರ ಇರಬೇಕು. ಆಮೇಲೆ ತಂಗಿ ಯೋಗ್ಯರ ಆದವ್ರಿಗೆ ಏನು ಬೇಕು ಪ್ರೀತಿ ಕೊಡ್ತಾರೆ. ಹಂಗಾದ್ರೆ ನಾನಂತೂ ಒಂದು ಮಾತು ಹೇಳ್ತೀನಿ, ನಾನು ತುಂಬ ಕೋಪಿಷ್ಟ ಲೈವೆಲ್ಲಿ ಹಾಕ್ತಿದ್ದೀನಿ. ನಾನು ಯಾಕೆ ಕೋಪ ಬರುತ್ತೆ ಹೇಳಿದ್ರು, ನಾನು ಬಂದಾರೆಲ್ಲ ಬಿಲ್ಡಪ್ ಕೊಟ್ಬಿಟ್ರೆ ಅಲ್ವಾ? ಲೇಟ್ ಆಗುತ್ತಾ ಅಂದರೆ ಯಾವನೊಬ್ಬ ಪುಣ್ಯಾತ್ಮ ಒಳಗಡೆ ಏನೋ ಕಷ್ಟ ಕೇಳ್ಕೊತಾರೆ, ಯಾರೋ ಪುಣ್ಯ ಕೇಳ್ಕೊತಾ ಇರ್ತಾರೆ. ನಾವು ನುಕ್ಕಲ್ಲ ಅವ್ರನ್ನ 10 ಸೆಕೆಂಡ್ ದೇವ್ರು ನೋಡಲೇಬೇಕು. ನೋಡ್ರಿ ಹೇಳ್ರಿ, ನೀವು ಕಷ್ಟ ಕ್ಯೂವಲ್ಲಿ ಬಂದಿರ್ತೀರಿ, ನೀರ ಬಂದಿರಿ, ಎಲ್ಲೋ ಬಂದಿರಿ, ಪುಣ್ಯ ಉಪವಾಸ ಬಂದಿರಿ ನೀವಲ್ವಾ, ಬಸ್ಸಲ್ಲಿ ಬಂದಿರಿ. ನೋಡ್ರಿ ತಾಯರ್ ನಾನು ಒಳಗಡೆ ಬೆಳಗಿನ ಬೈಸಂದ ಆಚೆಗಬ್ಬ ಇನ್ನು ಲೇಟ್ ಏನ್ರಿ ಅಂತ ನಾನು ಯಾರೋ ಪುಣ್ಯಾತ್ಮ ಒಳಗಡೆ ಏನೋ ಕೇಳ್ಕೊತ ಸರಿಯಪ್ಪ ಅಂದರೆ ಎಷ್ಟೊತ್ತು ಮಾಡ್ತೀರಾ ಅಂತ ಆಗ ಮೆಸೇಜ ಲೇಟ್ ಮಾಡ್ತಾನೆ ನಮಗೆ ಅಲ್ಲಿ ಅಂತ. ಸಾಕ್ಷಾತ್ ದೇವ್ರನ್ನ ಕಂಡ ನಾನೇ, ನನಗೆ ದೇವ್ರು ಸಿಕ್ಕಿರೋದು ಇದೇ ಕೈ. ನೀವು ನನ್ನೇ ಗುರುಗಳು, ನಾನು ಯಾವತ್ತೂ ಗುರುಗಳು ಆಗೇ ಇಲ್ಲ, ಗುರುಗಳು ಆಗದೇ ಇಲ್ಲ ನಾನು. ಇದೇ ಕೈ ಕಸ ಹೊಡೆಯೋರು ನಾವೇ. ನೋಡಿ ಕೈಗಾಯ್ತು ಕಾಣುತ್ತೆ, ಬೆಳ್ಳೋ ಕಾಲು ಗಾಯ ಆಯ್ತು, ಕಲ್ಲು ಬಿದ್ದು. ಕಸ ಹೊಡೆಯೋರು ನಾವೇ. ನಾಯಿ ಮಾಡ್ತಾ ಬಿಟ್ಟವರ ಎಲ್ಲ ಕಾಡು ಎಲ್ಲ. ಅರೆ ಮುಗ್ದಾರ ಗಂಡು ಮಕ್ಕಳು ಯಾವನು ಕಲ್ಲೆತ್ತಿ